ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವ ಶಿವೋಹಂ ನಾಟಕ ಪ್ರದರ್ಶನವನ್ನು ಡಿಸೆಂಬರ್ 26ರ ಸಂಜೆ 6:30ಕ್ಕೆ ಸಿರ್ಸಿ ನಗರದ ನೆಮ್ಮದಿ ಕುಟೀರದಲ್ಲಿ ನಡೆಯಲಿದೆ ಎಂದು ಸಾಹಿತಿ ರಾಜು ಉಗ್ರಾಣ್ಕರ್ ಹೇಳಿದರು. ಸಿರಸಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಾಹಿತಿ ರಾಜು ಉಗ್ರಾಣ್ಕರ್ ಅವರು, ಈ ನಾಟಕದ ಟಿಕೆಟ್ ದರ ₹150 ನಿಗದಿಪಡಿಸಲಾಗಿದ್ದು, ಸಾರ್ವಜನಿಕರು ಸಿರಸಿಯ ಮೀನಾಕ್ಷಿ ಭವನ ಮತ್ತು ಪಂಚವಟಿ ಪಾನ್ ಪಾಯಿಂಟ್ನಲ್ಲಿ ಟಿಕೆಟ್ ಲಭ್ಯವಿರಲಿದೆ ಎಂದು ಸಾಹಿತಿ ರಾಜು ಉಗ್ರಾಣ್ಕರ್ ತಿಳಿಸಿದರು. ಶಿವೋಹಂ ಅನ್ನುವಂಥ ಒಂದು ನಾಟಕವನ್ನು ಪ್ರದರ್ಶನ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಪ್ರೆಸ್ ಮೀಟ್ ಅನ್ನು ನಾವು ಕರೆದಿದ್ದೇವೆ. ಈ ನಾಟಕವನ್ನು ಗಣೇಶ್ ಬಂದಂತಿಯವರು ನಿರ್ದೇಶನ ಮಾಡಿದ್ದಾರೆ. ಈಗಾಗಲೇ ನಿರಂತರವಾಗಿ ರಂಗಶಂಕರದಲ್ಲಿ ಇದು ಪ್ರದರ್ಶನಗೊಳ್ತಾ ಇದೆ. ಈ ನಾಟಕದ ಮತ್ತೊಂದು ವಿಶೇಷತೆ ಎಂದರೆ, ಈ ವರ್ಷದ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯಲ್ಲಿ ಇದು ದ್ವಿತೀಯ ಸ್ಥಾನವನ್ನು ಪಡೆದಿದೆ ಈ ನಾಟಕ. ಜೊತೆಯಲ್ಲಿ ಉತ್ತಮವಾದಂತಹ ನಿರ್ದೇಶನದಂತಹ 6 ಪ್ರಶಸ್ತಿಗಳನ್ನು ಈ ನಾಟಕ ಪಡೆದಿದೆ. ಇಂಥ ಒಂದು ಒಳ್ಳೆಯ ನಾಟಕವನ್ನು ಶಿರಸಿಯ ನಾಗರಿಕರಿಗೆ ಒದಗಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮಗೆ ಇನ್ನೊಂದು ವಿಚಾರ ಅಂತಂದರೆ, ಈ ನಾಟಕ ನಮಗೆ ಅತ್ಯಂತ ಆತ್ಮೀಯವಾಗಲಿಕ್ಕೆ ಕಾರಣ ಅಂತಂದರೆ, ಶಿರಸಿಯ ವರ್ತಕರಾದಂತಹ ಕುಮಾರ್ ಹಂದ್ರಾಳ್ ಮತ್ತು ಶ್ರೀದೇವಿ ಹಂದ್ರಾಳ್ ಅವರ ಸುಪುತ್ರಿ ಸೌಭಾಗ್ಯ ಅವರು ಭರತನಾಟ್ಯ ಕಲಾವಿದೆ, ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂಥವರು. ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ನೀಡಿದ್ದಾರೆ. ಅವರು ಈ ನಾಟಕದಲ್ಲಿ ಮುಖ್ಯವಾದಂಥ ಭೂಮಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ನಾಟಕದ ನಂಟು ನಮಗೆ ಶಿರಸಿಗೆ ಬಂದಿದೆ ಅಂತ ಹೇಳ್ಬೋದು. ಈ ನಾಟಕ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸ್ವಲ್ಪ ಖರ್ಚು ವೆಚ್ಚ ಇದ್ದೇ ಇರ್ತದೆ. ಹಾಗಾಗಿ ಎಲ್ಲರ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ನಾಟಕದ ಟಿಕೆಟಿನ ದರವನ್ನು ಕೇವಲ ₹150 ಮೀಸಲು ಮಾಡಿದ್ದೇವೆ. ನಾಟಕ ಅತ್ಯುತ್ತಮವಾದಂಥ ನಾಟಕ. ಈಗಾಗಲೇ ಬಾಂಬೆನಲ್ಲಿ ಮತ್ತು ಶೇಷಗಿರಿಯಲ್ಲೂ ಕೂಡ ಸಾಕಷ್ಟು ಪ್ರದರ್ಶನಗೊಂಡಿದೆ. ಪ್ರಖ್ಯಾತವಾದಂಥ ನಾಟಕ. ಶಿರಸಿಯ ನಾಗರಿಕರು ಕೂಡ ನಮಗೆ ಒಂದು ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ನಾಟಕವನ್ನು ನಾವು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಇದಕ್ಕೆ ನಮಗೊಂದು ಸಹಕಾರ ಕೊಟ್ಟು ಈ ನಾಟಕ ಚಂದಗಾಣುವಂತೆ ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಸವಿನಯ ವಿನಂತಿಸಿಕೊಳ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಸಾಹಿತಿಗಳಾದ ಕೃಷ್ಣ ಪದಕಿ, ಕುಮಾರ್ ಹಂದ್ರಾಳ್, ಶ್ರೀದೇವಿ ಹಂದ್ರಾಳ್, ಜಗದೀಶ್ ಭಂಡಾರಿ, ಚಂದ್ರು ಉಡುಪಿ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.